ಹೆಸರು ವಿನಯ್ ಕುಮಾರ್ ಅಂತೇಳಿ. ಈ ಗ್ರಾಮೀಣ ಕೂಟಕ್ಕೆ ಸೇರಿ 16 ವರ್ಷ ಆಗಿದೆ. ಪ್ರಸ್ತುತ ಮೈಸೂರು ಏರಿಯಾದಲ್ಲಿ ಏರಿಯಾ ಮ್ಯಾನೇಜರ್ ಕೆಲಸ ನಿರ್ವಹಿಸ್ತಿದ್ದೀನಿ. ನನ್ನ ಹೆಸರು ಪ್ರದೀಪ್ ಅಂತ ಹೇಳಿ. ನಾನು ಕಳೆದ 14 ವರ್ಷದಿಂದ ಗ್ರಾಮೀಣ ಕೂಟದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅಟ್ ಪ್ರೆಸೆಂಟ್ ಈಗ ಕನಕಪುರ ಏರಿಯಾದಲ್ಲಿ ಏರಿಯಾ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಪ್ರಕಾಶ್ ಅಂತೇಳಿ ಗ್ರಾಮೀಣ ಕೂಟದಲ್ಲಿ ಕಳೆದ 17 ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ಪ್ರಸ್ತುತ ಏರಿಯಾ ಮ್ಯಾನೇಜರಾಗಿ ಕೋಲಾರ ಏರಿಯಾನ ಲೀಡ್ ಮಾಡ್ತಾಯಿದ್ದೀನಿ. ನಾವು ಪ್ರತಿ ಸರಿ PMP ಬರಬೇಕಾದ್ರೆ ಮೊದಲನೇ ಸರಿ ಬಂದಾಗ ನಮಗೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೊ ನಾವು ಏನು ಕಲಿಬೋದು, ನಾರ್ಮಲಾಗಿ ಟ್ರೈನಿಂಗ್ ಅಂತ ಹೇಳಿದ್ರೆ ಕ್ಲಾಸ್ ರೂಮಲ್ಲಿ ಇರ್ತೀವಿ, ಏನೋ ಒಂದು ಹೇಳ್ತಾರೆ, ಅದನ್ನು ಸಂಬಂಧಪಟ್ಟಂಗೆ ಕೇಳ್ಕೊಂಬರ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನು ಏನು ಇದು ಮಾಡಬೇಕು ಎಕ್ಸ್ಪೆಕ್ಟೇಷನ್ ಏನೂ ಇರಲಿಲ್ಲ. ಆದರೆ PMP ಬಂದ ಮೇಲೆ ಟ್ರೈನಿಂಗ್ಗೆ ಒಂದು ಹೊಸ ರೂಪನೇ ನಾವು ನೋಡಿದ್ವಿ. ನಮ್ಮ ದಿನನಿತ್ಯದ ಜೀವನ ನಾವು ಹೇಗಿದ್ದೀವಿ ಏನು ಪ್ರತಿಯೊಂದನ್ನು ಕೂಡ ಆ್ಯಕ್ಟಿವಿಟಿ ಮುಖಾಂತರ ಆಗಿರ್ಬೋದು ಅಥವಾ ಹೇಳ್ಕೊಡೋ ರೀತಿಯೇ ಸಪ್ರೇಟ್ ಇದೆ. ಈ ಥರ ಟ್ರೈನಿಂಗ್ಗಳಿಂದ ಏನನ್ಸುತ್ತೆ ಅಂದರೆ, ನಾವು ಫಸ್ಟು ನಮ್ಮಲ್ಲಿ ಧೈರ್ಯ, ನಮ್ಮ ಶಕ್ತಿ, ಸಾಮರ್ಥ್ಯ ಎಲ್ಲ ಇದೆ ಅಂತ ಅಂದ್ಕೊಂಡಿದ್ವಿ. ಆ ಥರ ಇತ್ತು. ಬಟ್ ಅದನ್ನು ಹೊರಗೆ ಹಾಕುವಂಥ ಒಂದು ಪ್ರಯತ್ನ ಮಾಡಿರಲಿಲ್ಲ. ಜೊತೆಗೆ ಇಂಥ ಟ್ರೈನಿಂಗ್ಗಳಿಂದ ಅದನ್ನು ಹೊರಗೆ ತರೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ರ ಜೊತೆಗೆ ಅದನ್ನು ಅಳವಡಿಸ್ಕೊಂಡ್ವಿ. ನಾನು ತುಂಬ ರ್ಯಾಶ್ ಬಿಹೇವಿಯರ್ ಆಗಿದ್ದೆ ಫಸ್ಟಿಗೆ. ಈ PMP ಬರಲಿಲ್ಲ ಅಂದಿದ್ರೆ ನಾನು ಮೇ ಬಿ ಇಲ್ಲಿ ಸಂಸ್ಥೆಯಲ್ಲಿ ಉಳಿತಿದ್ನ ಇಲ್ವೋ ನನಗೆ ಗೊತ್ತಿರಲಿಲ್ಲ. ಆ ಮಟ್ಟದವನ್ನು ಈ ಮಟ್ಟಕ್ಕೆ ತಂದಿದೆ ಅಂದರೆ ದಟ್ ಈಸ್ ಗೋಸ್ ಟು PMP. ಫಸ್ಟ್ PMPಲಿ ನನಗೆ ಅರಿವಾಗಿದ್ದು, ಸೊ ನಾವು ತಾಳ್ಮೆ ವಹಿಸಿದ್ರೆ, ಅಟ್ಲೀಸ್ಟ್ ಲಿಸನಿಂಗ್ ಬೆಳೆಸ್ಕೊಂಡ್ರೆ ಖಂಡಿತ ಏನಾದರೂ ಅದ್ಭುತವಾದದನ್ನು ಸಾಧಿಸ್ಬೋದು ಅನ್ನೋದು ನನಗೆ ಮನವರಿಕೆ ಆಯಿತು. ನಾವೇನು ಮಾಡ್ತೀವಿ, ಕೆಲಸ ಮಾಡಬೇಕು ಅನ್ನೋದಷ್ಟೇ ನಮ್ಮ ಕಾನ್ಸೆಪ್ಟ್ ಇರುತ್ತೆ, ಕೆಲಸದ ಕಡೆಗೆ ಅಷ್ಟೇ ಗಮನ ಇರುತ್ತೆ. ನಮ್ಮ ಪರ್ಸ್ನಲ್ ಥಿಂಗ್ಸ್, ನಮ್ಮ ಪರ್ಸ್ನಲ್ಲಾಗಿ ನಾವೇನನ್ನು ಅಳವಡಿಸ್ಕೋಬೇಕು, ಏನೇನು ಚೇಂಜ್ ಮಾಡ್ಕೋಬೇಕು ಅನ್ನೋದು ಮೈಂಡಲ್ಲಿ ಇರೋದೇ ಇಲ್ಲ. ನನ್ನ ಗೋಲ್ಸ್ಕೊಂಡ್ರೆ ನನಗೆ ಇರಲಿಲ್ಲ ಅದು. ಬಟ್ ಈ PMP ಅಟೆಂಡ್ ಮಾಡುತ್ತವಿಂದ ನನ್ನಲ್ಲಿ ನಾನು ಸುಮಾರು ಬದಲಾವಣೆಗಳನ್ನ ಅಡಾಪ್ಟ್ ಮಾಡಿಕೊಂಡೆ. As everyone believes, we also believe that learning is a continuous process. It never ends. See, we are a matured institution, same time we are a growing institution. We actually get a lot of new challenges. I think keeping a pace with that, change. So I think that's very important to keep this organization always at a top level. So since we have a vast geography, vast team which actually carries in this microfinance activity, I think keeping all of them in the same page to actually take up new challenges is always highly important for us. These kind of programs like people management program actually helps us in two ways. One, actually it brings out the strength what we have in us. That's very important. Many a times we don't actually look back and see what strength we have. We always keep thinking about our shortfalls or gaps. So one, that helps in actually bringing out our strengths. Second thing, same time it also helps us in actually preparing ourselves to take new challenges, face new challenges and then actually keep this institution growing and getting into a top notch always. ಈ ಥರದ ಒಂದು 2-3 ಟ್ರೈನಿಂಗ್ ಆದ್ದರಿಂದ ನಮ್ಮದಂಥ ಸ್ಕಿಲ್ ಇಂಪ್ರೂವ್ಮೆಂಟ್ಸ್ ಆಯಿತು. ಯಾರ ಜೊತೆ ಹೆಂಗೆ ಮಾತಾಡಬೇಕು, ಯಾವ ಥರ ನಡ್ಕೋಬೇಕು, ಮತ್ತು ನನ್ನ ಸಾಮರ್ಥ್ಯವನ್ನು ಯಾವ ಟೈಮಲ್ಲಿ ನಾನು ವ್ಯಕ್ತಪಡಿಸ್ಕೋಬೇಕು, ಎಷ್ಟು ಜನ ಇದ್ದರೂ ಕೂಡ ಯಾವ ಥರ ನಾನು ಮ್ಯಾನೇಜರ್ ಜೊತೆ ಮಾತಾಡ್ಬೋದು, ಪ್ರತಿಯೊಂದನ್ನು ಕೂಡ ಸ್ಟೇಜ್ ಫೇರು, ದೊಡ್ಡವ್ರ ಜೊತೆ ಯಾವ ಥರ ಡಿಸ್ಕಷನ್ ಮಾಡ್ಬೋದು, ನನ್ನಂಥ ವಾಲಂಟ್ರಿ ಡಿಸಿಷನ್ನ ಹೇಳ್ಕೊಳ್ಳಿಕ್ಕೆ ಕೆಲವೊಂದು ಟೈಮ್ ಫೀಡ್ಬ್ಯಾಕ್ ಕೊಡೋದು ಕೂಡ ನನಗೆ ಅನುಕೂಲ ಆಯಿತು. ನಾವು PMP ಬರೋಕ್ಕೂ ಮುಂಚೆ ನಮ್ಮಲ್ಲಿ ಈಗ ನಾವು ನಾರ್ಮಲಾಗಿ ಕೆಲಸ ಮಾಡ್ತಾಯಿದ್ವಿ ಆಸ್ ಎ ಎಂಪ್ಲಾಯ್. ದಿನನಿತ್ಯದ ರೂಟೀನ್ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಇದರಲ್ಲಿ ನಮ್ಮದು ಸರಿ ಯಾವುದು, ತಪ್ಪು ಯಾವುದು, ಅಥವಾ ನಮ್ಮನ್ನು ನಾವು ಮಾಪನ ಮಾಡ್ಕೋಬೇಕಾ, ಸೊ ಅಥವಾ ನಾವು ಇನ್ನೂ 4 ಜನಕ್ಕೆ ಮಾದರಿ ಆಗಬೇಕು ಅನ್ನೋದಾದರೆ ನಾವು ಏನೆಲ್ಲ ಮಾಡಬೇಕು. ಸೊ ಅದರ ಎಲ್ಲೋ ಒಂದು ಕಡೆ ಕಾಳಜಿ, ನಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು, ನಮ್ಮ ಹೆಲ್ತ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ನಾವೆಲ್ಲೋ ಅಷ್ಟು ಸ್ಪೆಸಿಫಿಕ್ಕಾಗಿ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರಲಿಲ್ಲ. ಸೊ PMP ಅಟೆಂಡ್ ಆದಮೇಲೆ ಈಗ ಪ್ರತಿಯೊಂದನ್ನು ಕೂಡ ಒಂದು ಆಲೋಚನೆಯಾಗಿ ನಾವು ತೊಗೋತೀವಿ, ಮತ್ತು ಅದು ಯಾವುದನ್ನು ಕೂಡ ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ತುಂಬಾ ಹೊಸ ಐಡಿಯಾಗಳು ಹುಟ್ಟಲಿಕ್ಕೆ ಶುರುವಾಗಿತ್ತು. ಸೊ ನಾನು ಈ ಥರ ಮಾಡಿದ್ರೆ ಹೇಗೆ, ಇದನ್ನು ಮುಂಚೆ ಎಲ್ಲ ಏನೋ ನಮ್ಮ ಸುಪೀರಿಯರ್ ಏನು ಕೊಡ್ತಾರೆ ಅದನ್ನು ಮಾತ್ರ ನಾವು ಇಂಪ್ಲಿಮೆಂಟೇಷನ್ ಮಾಡ್ತಾಯಿದ್ವಿ. ಸೊ ನಾವು PMP ಬಂದಮೇಲೆ ಸ್ವಂತದಾಗಿ ನಮ್ಮದೇ ಆದಂಥ ಆಲೋಚನೆನ ನಾವು ಕಂಪ್ನಿಗೆ ಯಾಕೆ ಕೊಡಬಾರ್ದು, ನಾವು ಯಾಕೆ ಹೊಸದಾಗಿ ಮಾಡ್ಬಾರ್ದು, ಸೊ ಅನ್ನೋ ಆಲೋಚನೆಗಳು ನನ್ನಲ್ಲೂ ಹುಟ್ಟಿದೆ. ನಾನು ಅದನ್ನು ಫೀಲ್ಡಲ್ಲಿ ಅಳವಡಿಸ್ತಾ ಬಂದಿದ್ದೀನಿ. ಅದರಿಂದ ರಿಸಲ್ಟ್ನು ಕೂಡ ನೋಡ್ತಿದ್ದೀವಿ ಈಗ.